ಹಲೋ ಎವ್ರಿವಾನ್, ಈ ಹೋಲಿ ಹಬ್ಬನ ಸ್ವಲ್ಪ ಡಿಫ್ರೆಂಟ್ ಅಂಡ್ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಣ. ಹಬ್ಬ ಸ್ಪೆಷಲ್ ಯಾವಾಗ ಅನ್ಸುತ್ತೆ ಅಂದ್ರೆ ವೆರೈಟಿ ರೆಸಿಪೀಸ್ ನ ಟೇಸ್ಟ್ ಮಾಡಿದಾಗ. ಈ ಹೋಲಿ ಹಬ್ಬಕ್ಕೆ ಮರಿದೆ ಈ ಎರಡು ರೆಸಿಪೀಸ್ ನ ಟ್ರೈ ಮಾಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಲೈಟ್ ಆಗಿ ಸಮ್ಮರ್ ಸ್ಟಾರ್ಟ್ ಆಗಿದೆ. ಹೋಲಿ ಆಡಿದ ನಂತರ ತಣ್ಣಗೇನಾದ್ರೂ ಕುಡಿದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ಆಗ ಈ ತಂದೂರಿ ಮಜ್ಜಿಗೆನ ಕುಡೀರಿ. ಈ ಹೋಲಿ ಹಬ್ಬ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಸೊ ಮೊದಲಿಗೆ ಒಂದು ಚಿಕ್ಕ ಕಪ್ಪಷ್ಟು ಗಟ್ಟಿ ಮೊಸರನ್ನ ತಗೊಂಡು ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೊಳ್ಳಿ. ಆ ನಂತರ ಅದಕ್ಕೆ ಒಂದು 3 ಪಟ್ಟಷ್ಟು ನೀರನ್ನ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕಿ ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಮಜ್ಜಿಗೆ ಸ್ವಲ್ಪ ತೆಳುವಾಗಿ ಇರ್ಲಿ, ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಒಂದ್ ಒಳ್ಳೆ ಖಡಕ್ ಆಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಜ್ಜಿಗೆಗೆ ಆಡ್ ಮಾಡೋಕೆ. ಸೊ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಸಿಮೆಣಸಿನಕಾಯಿನ ಆಡ್ ಮಾಡ್ಕೊಂಡಿದೀನಿ. ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಇನ್ನೊಂದು ಸಹ ಆಡ್ ಮಾಡ್ಕೋಬಹುದು. ಹಾಗೆ ಒಂದು 1/4 ಇಂಚಷ್ಟು ಅಲ್ಲನ ಆಡ್ ಮಾಡ್ಕೊಂಡಿದೀನಿ. ಸೊ ಇದೆಲ್ಲದನ್ನು ಸ್ವಲ್ಪ ಈ ತರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಈ ಮಜ್ಜಿಗೆಗೆ ಆಡ್ ಮಾಡ್ಕೊಳ್ಳಿ. ಈ ಖಡಕ್ ಮಸಾಲಾ ಈ ಮಜ್ಜಿಗೆನ ತುಂಬಾ ಟೇಸ್ಟಿಯಾಗಿ ಮಾಡುತ್ತೆ. ಸೊ ಈಗ ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. 1-2 ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ 1/4 ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಹಿಂಗು ಹಾಗೆ 1-2 ಒಣ ಮೆಣಸಿನಕಾಯಿನ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ ಈ ಮಜ್ಜಿಗೆಗೆ ಒಗ್ಗರಣೆನ ಹಾಕೊಂಡು ಇಮಿಡಿಯೇಟ್ಲಿ ಲಿಡ್ ನ ಕ್ಲೋಸ್ ಮಾಡಿ. ಸೊ ಹೀಗ್ ಮಾಡೋದ್ರಿಂದ ಫ್ಲೇವರ್ ಮಜ್ಜಿಗೆಗೆ ತುಂಬಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಒಂದ್ 30 ಸೆಕೆಂಡ್ಸ್ ಆಗ್ತಿದ್ದ ಹಾಗೆ ಲಿಡ್ ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರಲ್ಲಿರೋ ಒಣ ಮೆಣಸಿನಕಾಯಿ ಎಲ್ಲದನ್ನು ತೆಕ್ಕೊಂಬಿಡಿ. ಈ ಒಣ ಮೆಣಸಿನಕಾಯಿದು ಫ್ಲೇವರ್ ಆಲ್ರೆಡಿ ಮಜ್ಜಿಗೆ ಇಟ್ಕೊಂಡಿರುತ್ತೆ. ಸೊ ಕುಡಿಬೇಕಾದ್ರೆ ಅಡ್ಡ ಅನ್ಸುತ್ತಲ್ವಾ, ಹಾಗಾಗಿ ತೆಕ್ಕೊಂಬಿಡಿ. ಈ ಮಜ್ಜಿಗೆನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು ಈ ತಂದೂರಿ ಟಚ್. ಸೊ ಒಂದು ಕಪ್ನ ಪ್ಲೇಸ್ ಮಾಡಿ ಇದ್ದಿಲುನ ಚೆನ್ನಾಗಿ ಕಾಸ್ಕೊಂಡು ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ ನ ಕ್ಲೋಸ್ ಮಾಡ್ಬಿಡಿ. ಸೊ ಈ ಸ್ಮೋಕಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಈ ಮಜ್ಜಿಗೆಯಲ್ಲಿ. ಸೊ ಫೈನಲಿ ಕ್ಯಾರೆಟ್ ಹಾಗೆ ಸೌತೆಕಾಯಿನ ತುರ್ದ್ಬಿಟ್ಟು ಹಾಕಿ. ದಿಸ್ ಇಸ್ ಆಪ್ಷನಲ್. ಸೊ ಇಲ್ಲಿಗೆ ನಮ್ ಹೋಲಿ ಸ್ಪೆಷಲ್ ತಂದೂರಿ ಮಜ್ಜಿಗೆ ರೆಡಿ ಆಗಿದೆ. ಅಂಡ್ ಫ್ಲೇವರ್ ಟೇಸ್ಟ್ ಎರಡು ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗ ಅನಿಸ್ತು ಅಂತ ಮರಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ಸೂಪರ್ ಕೂಲ್ ರೆಸಿಪಿ ಜೊತೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಸ್ವೀಟ್ ಪೂರಿನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಅಷ್ಟು ಸೂಜಿ ರವೆನ ಆಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಲೈಟ್ ಆಗಿ ಕ್ರಿಸ್ಪ್ ಬೇಕಿದ್ರೆ ಇದನ್ನ ಆಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಸಹ ಮಾಡ್ಕೋಬಹುದು. ಜೊತೆಗೆ 1 ಚಿಟಿಕೆ ಅಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ತುಪ್ಪ ಹಾಗೆ 4-5 ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಒಂದು ಮಿಕ್ಸ್ ನ ಕೊಟ್ಟು ನೆಕ್ಸ್ಟ್ ಇದಕ್ಕೆ ಹಿಡಿಸೋ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಟೈಟ್ ಡೋನ ಪ್ರಿಪೇರ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿ ಮಾಡ್ಕೋಬೇಡಿ, ಹಾಗಂತ ತುಂಬಾ ಮೆತ್ತಗ್ ಸಹ ಮಾಡ್ಕೋಬೇಡಿ. ಪೂರಿ ಮಾಡ್ಕೊಳ್ತೀವಲ್ವಾ ಆ ತರ ಇದ್ರೆ ಸಾಕು. ಅಂಡ್ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ಯೂಸ್ಫುಲ್ ಟಿಪ್ಸ್ ನ ಶೇರ್ ಮಾಡ್ತೀನಿ. ನೀವೇನಾದ್ರೂ ಸ್ವೀಟ್ ಪೂರಿನ ಫ್ರೆಶ್ ಆಗಿ ಮಾಡ್ಕೊಳ್ಳೋದಿದ್ರೆ ಈ ತರ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಲೆಫ್ಟ್ ಓವರ್ ಐಟಮ್ಸ್ ಇಂದ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಸ್ಮಾಲ್ ಟಿಪ್ಸ್ ನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಹಿಟ್ಟು ಕಲ್ಸ್ಕೊಂಡಿದ್ದಾಯ್ತು. ಇದನ್ನ ಮಿನಿಮಮ್ ಅಂದ್ರೂ ಒಂದು 20 ಮಿನಿಟ್ಸ್ ಆದ್ರೂ ರೆಸ್ಟ್ ಮಾಡೋಕ್ಬಿಡಿ. ನೆಕ್ಸ್ಟ್ ಒಂದು ಸಿಂಪಲ್ ಆಗಿರೋ ಡ್ರೈ ಫ್ರೂಟ್ ಸ್ಟಫಿಂಗ್ ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 6 ಬಾದಾಮಿ, 6 ಗೋಡಂಬಿ ಹಾಗೆ 4 ವಾಲ್ನಟ್ ನ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಡಿಷನಲ್ ಆಗಿ ಇದಕ್ಕೆ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಸಹ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ ಗೆ 3 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ನ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಸೊ ಒಂದ್ ಒಳ್ಳೆ ಈಸಿ ಅಂಡ್ ಟೇಸ್ಟಿ ಆಗಿರೋ ಸ್ಟಫಿಂಗ್ ನ ರೆಡಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಪೂರಿನ ಮಾಡ್ಕೊಳ್ಳೋಣ. ಹಿಟ್ಟು ಒಂದು 1/2 ಅವರ್ ನಾನು ರೆಸ್ಟ್ ಮಾಡಿರೋದ್ರಿಂದ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಸ್ವಲ್ಪ ಹಿಟ್ಟನ್ನ ತಗೊಂಡು ಪೂರಿ ತರ ಮಾಡ್ಕೊಳ್ಳೋಣ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ನಿಮ್ಗೆ ಟಿಪ್ಸ್ ನ ಶೇರ್ ಮಾಡ್ತೀನಿ. ಈ ಸ್ವೀಟ್ ಪೂರಿನ ನೀವು ಲೆಫ್ಟ್ ಓವರ್ ಗುಲಾಬ್ ಜಾಮೂನ್ ಪಾಕದಿಂದ ಸಹ ಮಾಡ್ಕೋಬಹುದು. ಗುಲಾಬ್ ಜಾಮೂನ್ ಮಾಡ್ಕೊಂಡಿರ್ತೀರಾ, ಆದ್ರೆ ಅದ್ರ ಪಾಕ ಡೆಫಿನೆಟ್ಲಿ ಉಳಿದಿರುತ್ತೆ. ಆಗ ಪಾಕನ ವೇಸ್ಟ್ ಮಾಡದೆ ಸಿಂಪಲ್ ಆಗಿ ಈ ಸ್ವೀಟ್ ಪೂರಿನ ಮಾಡ್ಕೋಬಹುದು. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಪೂರಿನ ನೀವು ನಂತರ ಓವಲ್ ಶೇಪ್ ಅಲ್ಲಿ ಮಾಡ್ಕೋಬಹುದು ಅಥವಾ ರೌಂಡ್ ಸಹ ಮಾಡ್ಕೋಬಹುದು. ನೆಕ್ಸ್ಟ್ ಎಣ್ಣೆ ಕಾದ ನಂತರ ಪೂರಿನ ಫ್ರೈ ಮಾಡ್ಕೊಳ್ಳೋಣ. ಪೂರಿನ ಯಾವಾಗ್ಲೂ ನೀವು ಎಣ್ಣೆ ಫುಲ್ ಕಾದ ನಂತರ ಹೈ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಆಗ ಈ ತರ ಉಬ್ಬಿ ಬರುತ್ತೆ, ಪರ್ಫೆಕ್ಟ್ ಆಗಿ ಆಗುತ್ತೆ. ಈ ಸ್ವೀಟ್ ಪೂರಿನ ಮಾಡೋಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಬದಲಿಗೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗ್ ಬೇಕಿದ್ರೆ ನೀವು ಸಕ್ಕರೆ ಸಹ ಯೂಸ್ ಮಾಡ್ಕೋಬಹುದು. ಎರಡರದ್ದು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಓಕೆ, ಪೂರಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 1 ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಆರ್ಗ್ಯಾನಿಕ್ ಪುಡಿ ಬೆಲ್ಲನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಫ್ಲೇಮ್ ನ ನೀವು ಮೀಡಿಯಂ ಟು ಲೋನೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೊಳಕ್ ಹೋಗ್ಬೇಡಿ. ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಏಲಕ್ಕಿನ ಆಡ್ ಮಾಡ್ಕೊಳ್ಳೋಣ. ಇದನ್ನ ಪೌಡರ್ ಮಾಡಿ ಹಾಕಕ್ ಹೋಗ್ಬೇಡಿ, ಜಸ್ಟ್ ಈ ತರ ಓಪನ್ ಮಾಡ್ಬಿಟ್ಟು ಹಾಕಿ. ತುಂಬಾ ಓವರ್ ಆಗಿ ಏಲಕ್ಕಿ ಫ್ಲೇವರ್ ಇದ್ರೆ ಅಷ್ಟೊಂದು ಚೆನ್ನಾಗ್ ಅನ್ಸಲ್ಲ. ಅಂಡ್ ಈ ಸ್ವೀಟ್ ಪೂರಿಗೆ ಎಳೆ ಪಾಕ ಏನು ಬೇಕಿಲ್ಲ. ಜಸ್ಟ್ ಒಂದು ಕುದಿ ಬರ್ತಿದ್ದ ಹಾಗೆ 30 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಂಡು ತೆಕ್ಕೊಂಬಿಡಿ. ನೋಡಿ ಈ ತರ ಜಸ್ಟ್ ಸ್ಟಿಕ್ಕಿ ಆಗಿದ್ರೆ ಸಾಕು. ಪಾಕ ಬಿಸಿ ಇದ್ದಾಗ್ಲೇನೆ ಪೂರಿನ ಅದ್ರಲ್ಲಿ ಹಾಕಿ 2 ಸೈಡ್ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಪೂರಿನ ಫ್ಲಿಪ್ ಮಾಡ್ತಾ ಚೆನ್ನಾಗಿ ಪಾಕದಲ್ಲಿ ಅದನ್ನ ಅದ್ದಿ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ಲೆಫ್ಟ್ ಓವರ್ ಗುಲಾಬ್ ಜಾಮೂನ್ ಪಾಕದಲ್ಲಿ ಸಹ ನೀವು ಇದನ್ನ ಮಾಡ್ಕೋಬಹುದು. ನಾರ್ಮಲ್ ಆಗಿ ಮನೇಲಿ ಪೂರಿ ಮಾಡ್ಬೇಕಾದ್ರೆ ಹಿಟ್ಟನ್ನ ಹೇಗೆ ಕಲ್ಸ್ಕೊಳ್ತಿರೋ ಹಾಗೆ ಕಲ್ಸ್ಕೊಳ್ಳಿ. ಗುಲಾಬ್ ಜಾಮೂನ್ ಪಾಕ ಏನಾದ್ರೂ ಉಳಿದಿದ್ರೆ ಬಿಸಿ ಮಾಡ್ಬಿಟ್ಟು
ಮಾಡ್ಬಿಟ್ಟು ಪೂರಿನ ಅದ್ರಲ್ಲಿ ಅದ್ಬಿಡಿ. ಸೊ ಪಾಕನೂ ವೇಸ್ಟ್ ಆಗಲ್ಲ, ಒಂದ್ ಒಳ್ಳೆ ಸ್ವೀಟ್ ಸಹ ಮಾಡ್ಕೋಬಹುದು. ಸೊ ಈ ಒಂದು ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಓಕೆ, ನೆಕ್ಸ್ಟ್ ಎಲ್ಲಾ ಪೂರಿನೂ ಬೆಲ್ಲದ ಪಾಕದಲ್ಲಿ ಅದ್ದಿದ್ದಾಯ್ತು. ನೆಕ್ಸ್ಟ್ ಈಗ ಇದಕ್ಕೆ ನಾವಾಗ್ಲೇ ಡ್ರೈ ಫ್ರೂಟ್ಸ್ ಪೌಡರ್ ನ ಪ್ರಿಪೇರ್ ಮಾಡ್ಕೊಂಡಿದ್ವಲ್ವಾ ಸ್ಟಫಿಂಗ್ ಗೆ ಅಂತ, ಅದನ್ನ ಚೆನ್ನಾಗಿ ಈ ತರ ಪೂರಿ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ಡ್ರೈ ಫ್ರೂಟ್ ಸ್ಟಫಿಂಗ್ ಜ್ಯೂಸಿ ಆಗಿರೋ ಪೂರಿ ಸಖತ್ತಾಗಿರುತ್ತೆ. ಸಕ್ಕರೆ ಪಾಕ ಉಳಿದ್ಬಿಟ್ಟಿದೆ, ವೇಸ್ಟ್ ಆಗಬಾರ್ದು ಅಂದಾಗ ಅದ್ರಲ್ಲಿ ಮಾಡ್ಕೊಳ್ಳಿ. ಅಂಡ್ ಫ್ರೆಶ್ ಆಗಿ ಏನಾದ್ರೂ ಮಾಡ್ತಾ ಇದ್ದೀರಿ ಅಂದ್ರೆ ಬೆಲ್ಲದ ಪಾಕನೇ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಎರಡರದ್ದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ, ಬಟ್ ಟ್ರಸ್ಟ್ ಮೀ ಎರಡು ಸಖತ್ತಾಗೇ ಇರುತ್ತೆ. ಓಕೆ, ಎಲ್ಲ ಪೂರಿಗೂ ಈ ತರ ಡ್ರೈ ಫ್ರೂಟ್ಸ್ ಪೌಡರ್ ನ ಹಾಕಿ ಈ ತರ ರೋಲ್ ಮಾಡ್ಕೊಂಡಿದ್ದಾಯ್ತು. ಫೈನಲಿ ಕಂಡೆನ್ಸ್ಡ್ ಮಿಲ್ಕ್ ಇಂದ ಈ ತರ ಗಾರ್ನಿಶ್ ನ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫುಲ್ಲಿ ಆಪ್ಷನಲ್, ಜಸ್ಟ್ ಫಾರ್ ದ ಗುಡ್ ಅಪಿಯರೆನ್ಸ್. ಅಂಡ್ ಫೈನಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಪೂರಿ ಲೈಟ್ ಆಗಿ ಕ್ರಿಸ್ಪ್ ಬೇಕಿದ್ರೆ ಸೂಜಿ ರವೆನ ಆಡ್ ಮಾಡ್ಕೊಳ್ಳಿ, ಇಲ್ವಾ ಸಾಫ್ಟ್ ಆಗಿ ಬೇಕಿತ್ತು ಅಂದ್ರೆ ರವೆನ ಸ್ಕಿಪ್ ಮಾಡಿ. ಒಂದ್ ಒಳ್ಳೆ ಈಸಿ ಅಂಡ್ ಟೇಸ್ಟಿ ಆಗಿರೋ ಈ ಸ್ವೀಟ್ ಪೂರಿ ರೆಡಿ ಆಗಿದೆ. ವಾವ್, ವಾಟ್ ಎ ಅಪಿಯರೆನ್ಸ್! ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಸೊ ಮರಿದೆ ಈ ಹೋಲಿಗೆ ಟ್ರೈ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್.